ನೇಚರಲ್ಲಿ ಆಗುವಂಥ ಬದಲಾವಣೆ ನೋಡ್ರಿ. ಈ ಥರ ಇದ್ರೆ ಮಳೆ ಭಾಳ ಜೋರಾಗಿ ಬರ್ತೈತೆ ಅಂತ ಹೇಳ್ತಾರೆ. ಅವರಿಗೆ ಸೂರ್ಯಾಸ್ತ ಆಗೋ ಸಮಯ ಎಷ್ಟು ಚಂದ ಕಾಣಿಸಾಕತೈತೆ ನೋಡ್ರಿ. ನಾನು ಹಂಗೆ ತಂಪಾದ ಕಲುಷಿತ ಇಲ್ಲದೇ ಇರುವ ಫ್ರೆಶ್ ಗಾಳಿಯಲ್ಲಿ ಸ್ವಲ್ಪ ವಾಕಿಂಗ್ ಮಾಡಕತ್ತೀನಿ. ಒಂದು 2-3 ದಿನ ಗ್ಯಾಪ್ ಆಯ್ತು. ಮೊನ್ನೆ ಮಳೆ ಬಂತು. ಮೊನ್ನೆ ಅಲ್ಲೆಲ್ಲ ಹೋಗಿದ್ವಿ ವಾಕಿಂಗ್ ಮಾಡೋ ಟೈಮಲ್ಲಿ, ಹಾಗಾಗಿ ಆಗಲಿಲ್ಲ. ನೋಡ್ರಿ ಎಷ್ಟು ಚಂದ ಕಾಣಿಸುತ್ತೆ. ಇದನ್ನೆಲ್ಲ ನೋಡೋಕೆ ಕಣ್ ತುಂಬ್ಕೊಳಕ್ಕೆ ಕರಿನ ಪುಣ್ಯ ಮಾಡಿರ್ಬೇಕಂತ ಹೇಳ್ತೀನಿ. ನಮ್ಮ ಮನೆಯವ್ರಿಗೆ ಮಾಡಕತ್ತೀನಿ. ಮೊನ್ನೆ ಚಪಾತಿ ಹಿಟ್ಟತಿ ಎಲ್ಲ ನಾದಿಟ್ಟು ಬಂದೀನಿ. ಹೋಗಿ ಪೂರ್ತಿ ಕತ್ಲಾಗೋವರೆಗೂ ಮಾಡ್ತೀನಿ. ಒಂದು ಅರ್ಧ ತಾಸು ಆಕ್ಕೈತಿ. ಯಾಕಂದ್ರೆ 7-7:30 ಏಳೋಕ್ಕೇನು ಮತ್ತೆ ಬರ್ತೈತಿ. ರೀತಿ ಬಂದಿರ್ತೈತೆ ಅವಾಗ. ಇಲ್ಲೇ ಹರಿಯಾಡ್ತೀನಿ ಮನೆ ಹತ್ರ. ರಾತ್ರಿ ಬೆಳಗ್ಗೆ ಆದ್ರೆ ಏನು ಮಾಡ್ತೇವಿ, ದೇವಿ ಬರ್ತಿದ್ದಳಲ್ಲ ಅವಾಗ ಅಲ್ಲಿ ಅಲ್ಲಿ ರೋಡಿನ ಮಟ್ಟ ಹೋಗಿದ್ವಿ. ಡಂಬರ್ ರೋಡ್ ಐತಲ್ಲ ಅಲ್ಲಿ ಮಟ್ಟ ಹೋಗಿದ್ವಿ. ಅಂದರೆ ಹೋಗೋದು ಬರೋದು ಮಾಡ್ತಿದ್ವಿ. ಇವಾಗ ಇಲ್ಲೇ ವಾಕ್ ಮಾಡಕತ್ತೀನಿ ನೋಡ್ರಿ. ಏನು ಮಾಡೋದು, ಅದು ಹೊಲ್ದಾಗ ಹಿಂಗೆ ಕೆಲಸ ಮಾಡ್ತಿದ್ನಲ್ಲ, ಭಾಳ ಹಾರ್ಡ್ ವರ್ಕ್ ಆಕ್ಕಿತ್ತು. ಅವಾಗ ಕುಂತ್ಕೊಂಡ ಕಸ ತೆಗಿತಿದ್ವಿ. ಈಗ ನಮ್ಮ ಮನೆಯವರ ಬೆಣ್ಣೆ ಪಂಪ್ ಹಾಕ್ಕೊಂಡು ಎಣ್ಣೆ ಹೊಡಿತಾರ. ಇದು ಉರ್ಮಲಗಿ ನೋಡ್ರಿ. ಇದೊಂದು ಕಸ ಹುಟ್ಟಂದ್ರೆ ಕಬ್ಬು ಇಷ್ಟಿತ್ತಂದ್ರೆ ಕಂಪ್ಲೀಟ್ ಎಲ್ಲ ಸುಟ್ಟು ಹೋಗ್ಬಿಡ್ತೈತೆ, ಒಣಗಿ ಹೋಗ್ಬಿಡುತ್ತೆ. ಉರ್ಮಲ್ಗೆ ಅದರ ಹೆಸರಲ್ಲೇ ಉರಿ ಐತಿ. ಪ್ರತಿ ವರ್ಷ ಇಷ್ಟೊತ್ತಾಗಲೇ ಮಳೆ ಆಕ್ಕೈತೆ, ಆದರೆ ಈ ವರ್ಷ ಇಲ್ಲ. ಸ್ವಲ್ಪನ ಹಿಂಗೆ ಹುಟ್ಟೆ ನೋಡ್ರಿ. ನಮ್ಮ ಮನ್ಯಾಗ ನೀರು ದೋಸೆ ಮಾಡ್ಯಾರ. ಆಯ್ಕೆ ಮಾಡಿ ಕೊಡತ್ತಾಳ. ಈಗ ಒಬ್ಬಾಕಿ ತಿನ್ನಾಕತ್ತಾಳ. ನಮ್ಮ ಆಕಾರ ಇನ್ನೂ ಏನೂ ಇಲ್ಲ. ನಮ್ಮದು ಬಾಳೆ ನೀರು ದೋಸೆ, ಕೊಬ್ಬರಿ ಚಟ್ನಿ. ನೀರು ದೋಸೆ ಅಂತ ಅವ್ರ ಮಮ್ಮಿ ಮಾಡಿ ಕೊಟ್ಟಾಳ. ಈಕಿ ತಿನ್ನಾಕತ್ತಾಳ ಕುಂತ್ಕೊಂಡು. ನಮ್ಮ ಬಾಳೆ ಏನಿಲ್ಲ. ಹೊಡಿ ಬಾಲ್ಯ ಹೊತ್ತೀನ್ರಿ ನಿಮ್ಮ. ಏನು ಬೇಕು ಮಗನ? ಅಲ್ಲಕ್ಕಿಗೆ ನೀರು ದೋಸೆ ಮಾಡಿ ಕೊಟ್ಟು ಇಲ್ಲಿ ಬಂದು ಏನು ಮಾಡಾಕ್ತಾಳ? ಮಳೆಗಾಲದಿಂದ ಬಟಾಟೆ ಚಿಪ್ಸ್ ಮಾಡಾಕ್ತಾಳ ನೋಡ್ರಿ. ಅಲ್ಲಿದ ಮಳೆ ತುಂಬಿ ನಿಂತತ. ಹಿಂಗೈತೆ ನಮ್ಮ ಬಾಳೆ. ಇವು ಜಾಸ್ತಿ ಇಷ್ಟಪಡ್ತೇವೆ ನಾವು ಎಲ್ಲರೂ. ಅಕ್ಕಿಯೂ ಮಾಡೇನಿ, ಆದ್ರೆ ಅಕ್ಕಿಯೂ ಸ್ವಲ್ಪ ಮಾಡೀನಿ ನಾನು. ಮತ್ತು ಇವನು ಸಹಿತ ಮಾಡೀನಿ, 2 ಸಲ ಮಾಡೀನಿ. ಇವು ಭಾಳಷ್ಟು ಕಲರ್ನು ಇಷ್ಟ ಆಗ್ಬಿಡ್ತಾವೆ. ಇವು ಕರಿಯಣ್ಣಂತಲೇನು ನಾವು ಒಣಗದಿಂದ. ಹಾಗಾಗಿ ಮತ್ತು ಆಲೂಗಡ್ಡೆ ತರಿಸಿದ್ನಿ ಮಾಡಾಕತ್ತೀನಿ ನೋಡ್ರಿ. ಇವಕ್ಕೇನು ಗಾಳಿ ಭಾಳ ಬೀಸ್ತತ್ತಲ್ಲ ಇಲ್ಲಿ ನಮ್ಮಲ್ಲಿ. ಭಾಳ ಸಂಡಿಗೆ ಗತಿ ಇವಕ್ಕೆ ಭಾಳ ಬಿಸಿಲು ಬೇಕಂತೇನಿಲ್ಲ. ಒಣಗ್ತಾವೆ, ಒಂದೇ ದಿನದಾಗ ಒಣಗ್ತಾವೆ. ಈಗ 2 ದಿನದಾಗ ಸ್ವಲ್ಪ 2 ಮೈ ಆಚೆ ಕಡೆ ಇಟ್ಟು ಈಚೆ ಕಡೆ ಇಟ್ಟು ಒಣಗಿದ್ರೆ ಸಾಕು. ಪಲ್ಯ ರೆಡಿ ಆಗುತ್ತೆ. ಮತ್ತು ಚಮಚ ಪಲ್ಯ, ಕಡ್ಲಿಬೇಳೆ ಪಲ್ಯ ಮಾಡಾಕತ್ತೀನಿ ಇವತ್ತು. ಐತಲ್ಲ, ಗಾಳಿ ಭಾಳ ಇತ್ತಂದ್ರೆ ಅಡಿಗೆ ಲಘುನ ಆಗಂಗಿಲ್ಲ. ಯಾಕಂದ್ರೆ ಗಾಳಿಗೆ ಉರಿ ಆ ಕಡೆ ಓಡಾಡ್ತೈತಿ. ನೋಡದನ್ ಸುಳೆ ಮಗ. ನಮ್ಮ ಮನೆಯವ್ರು ಇಷ್ಟೊತ್ತನ ದೇವಿ ನಮ್ಮ ಮನೆಯವ್ರು ಕೂಡ ಆಟ ಬಿದ್ದಾರ. ಅದನ್ನು ಕಪ್ಪಿ ಇದನ್ನು ಬಿಡಕ್ಕೆ ಎಷ್ಟು ಇದನ್ನು ಮಾಡಿದ್ರು ಕಪ್ಪಿ ದೊಡ್ಡದ ಬಿಡಂಗಿಲ್ಲ. ಅವು ಅದನ್ನು ದೂರತ ಹೋಗೋದು ಬಾ ವೆಂಕಟೇಶ. ಯಾಕಂದ್ರೆ ಕೃಷ್ಣರ ಕಡೆ ಹೋಗಿ ಕತ್ತಾರ ಮುಂದೆ ಈ ಕಡೆ ತೋರಿಸ್ ವೆಂಕಟೇಶ. ಕಪ್ಪಿ ಸಿಟ್ಟು ಬರ್ತವ್ರಿಗೆ. ಬರೀ ಹೋದ್ರದ್ದು ಮಳೆ ಕರೆಯಾಕತ್ತೈತೆ ವೆಂಕಟೇಶ. ಅದ ಲೈಟ್ ಹೌಸ್ ಸುಬ್ಬಿ ಇದನ್ನು.
ನಮಸ್ಕಾರ ಎಲ್ಲರೂ ಹೆಂಗದಿರಿ, ಆರಾಮದಿರಿ. ನಾವು ಈಗ ಲಾಗ್ ಶುರು ಮಾಡಾಕತ್ತೇವೆ. ನಿನ್ನೆ ಇಷ್ಟು ಅದ್ಭುತವಾಗಿ ಮಳೆ ಆಗೈತೆ ಅಂತಂದ್ರೆ ಸಿಕ್ಕಾಪಡಿ ಅಂದ್ರೆ ಸಿಕ್ಕಾಪಡಿ ಮಸ್ತ್ ಮಳೆ ಆಗೈತಿ. ಫುಲ್ ಖುಷಿ. ನಾವು ಇಲ್ಲಿ ಏನೋ ಆಗೈತಂತ ಅಲ್ಲೋಲ ಕಲ್ಲೋಲ ನಮ್ಮ ಹೊಲದಾಗ ನೋಡ್ಕೊಂಬರೋಣಂತ ಬರ್ರಿ. ನಮ್ಮ ಯಜಮಾನ್ರು ಅಲ್ಲೇ ಇದ್ದಾರೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂತ ಸಪೋರ್ಟ್ ಮಾಡಿರಿ. ಹೋ ಇಲ್ಲ, ಒಂದೆರಡು ಟ್ಯಾಕ್ಟರ್ ತೊಗೊಂಬಂದು ಸರಿ ಹಾಕ್ಬಿಡ್ತೈತಿ. ಇಲ್ಲಿ ಮತ್ತು ಇಷ್ಟು ಹೊಲದಾಗಿನ ನೀರು ಬಂದತಿ. ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗ ಅಷ್ಟ ಮತ್ತೇನು. ಮತ್ತು ಈಗ ಹಾಕೈತೆ, ಅದಕ್ಕೆ ಹಂಗಾಗೈತೆ ಅದ. ಮತ್ತು ಈ ವರ್ಷ ಮತ್ತು ಪ್ರತಿ ವರ್ಷ ಎಲ್ಲಿ ಹಾಕೈತಿ. ಈಗ ಕಬ್ಬು ಹಚ್ಚಿದ್ವಿ ಅಂದ್ರೆ ಪೈಪಿನ ಇನ್ನು ಅದು ಬೋರ್ ಬೌ ಅಂತ ನೋಡ. ಇನ್ನು ಮನಗಂಡ ಹಳಿ ಬೋರ್. ಹಾಂ, ಎಬ್ಸುನ್ ಸಮಾಧಾನ ಹೆಂಗೆ ಕಣ್ಸಾಕತೈತೆ ನೋಡ್ರಿ. ಈಗ ಸೂರ್ಯದೇವ ಅಲ್ಲದನ. ಗುಡ್ ಮಾರ್ನಿಂಗ್ ಸೂರ್ಯದೇವ. ಇದೆಲ್ಲ ಹೋಲ್ ಇರ್ತಾವ ಇವು. ಇವು ಖುಲ್ಲದಾವಲ್ಲ. ಇಲ್ಲ ವಾ ಬೀಳ್ತೈತಿ. ಆದ್ರೆ ನೀನು ಮಳೆಗೆ ಐತಲ್ಲ ಅದ್ರೊಳಗೆ ನೀರು. ನಾನು ನೋಡ್ಲೆ. ಕೇಳಿಸತ್ತಿಲ್ಲ. ಅನ್ಸಾಕತ್ತ ನನಗೆ. ಎಷ್ಟು ಚಂದ ಕಾಣ್ತತ್ ನೋಡಿ ಈಗೆಲ್ಲ ಹೊಲ. ಎಷ್ಟು ಕ್ಲಿಯರ್, ಎಷ್ಟು ಚಂದ. ಫೋಟೋ ಬರ್ರಿ ಅಕ್ಕ ನೋಡಿ. ಇಲ್ಲ ಅಂದ್ರೆ ನಾವು ಇಲ್ಲೆಲ್ಲ ಏನು ಸುದ್ದಿಲ್ಲ. ಆಚೆಗಡೆ ದಂಟೇಶ ನಾ ಮುಂಜಾನೆ ಕೆಲಸ ಮಾಡೋದು ಬಿಟ್ಟು ಇದು ಹೆಂಗಿದೆ ವಾಲ. ನನ್ನ ಗಂಡ ಏನೇನೋ ಮಾಡ್ತಾರೋ ಏನೇನಿಲ್ಲ. ಬಾಳೆ ಒಟ್ಟಿನಲ್ಲಿ ಮಸ್ತ್ ಮಾಡ್ತಾರೆ ಹೊಲ್ದಾಗ. ಒಂದು 10 ಎಕರೆನಾರ ಹೊಲ ಇರಬೇಕಿತ್ತಲ್ಲ ವೆಂಕಟೇಶ. ಇಲ್ಲ ಒಂದು 5 ಎಕರೆನಾರ, ಒಬ್ಬೊಬ್ರಿಗೆ 5 ಎಕರೆನಾರ ಇರಬೇಕಿತ್ತು. ನಮ್ಮ ಅಜ್ಜ ರಗಡ್ ಗಳಿಸಿದ್ದಾರೆ. ಅವ್ರ ಮಕ್ಕಳೆಲ್ಲ ಅಳಗಲ್ ಪಡೆದ್ರು. ಈಗ ಇವ್ರ ಮೊಮ್ಮಕ್ಕಳು ಇವ್ರ ಹೊಟ್ಟೆ ತುಂಬಿಸ್ಕೊಳ್ಳೋದು ಹೆಚ್ಚಿಂದಾಗೈತಿ. ಯಾಕಡೆ ಆಗ್ತದ. ಹೌದು, ಯಾವಾಗ್ರೊಮ್ಮೆ ವಾಲ್ ಬಂದ್ ಮಾಡಂತಿಲ್ಲ. ಈಗ ಹಿಂಗೆ ಮಾಡಿದ್ರೆ ಬಂದ್ ಅನ್ನೋದು ನಮಗೆ ಬರ್ತೈತನ. ಹಿಂಗೆ ಸೀದಾ ಇಟ್ರೆ ಅವ್ರಿಗೆ ಹೋಗೈತೆ ಇಷ್ಟ. ಹಾಂ ಹಾಂ, ಅದನ್ನ ಹೇಳೋ ರೀತಿಯಿಂದ ಹೇಳ್ಬೇಕು. ಇದ್ದಾಗ ಬಂದ್ ಮಾಡಂದ್ರೆ ಮತ್ತು ಅಕಸ್ಮಾತ್ ನೀವು ಊರಿಗೆ ಹೋಗಿರ್ತೀವಿ. ಹಿಂಗೆ ಇದ್ದಾಗ ಬಂದ್ ಮಾಡಂದ್ರೆ ನಮಗೆ ನೀರು ಬಿಟ್ಕೊಳ್ತಂದ್ರೆ ಹಿಂಗೆ ಮಾಡೋದು. ಅವ್ರಿಗೆ ನೀರು ಅಷ್ಟನ್ನದು ಪೂರ್ತಿ ಕಟ್ ಆಗಂಗಿಲ್ಲ. ಅದು ಮಾಡೋದು ಒಟ್ಟು ಇಷ್ಟು ಮಾಡೋದು. ಅಷ್ಟಾದ್ರೆ ಮುಗೀತನ. ಅದನ್ನ ಮಸ್ತ್ ಮಾಡಿಸಿದಿ ಬಿಡು. ಇಂಥದ್ದು ಹಿಂಗೆ ತಲೆಗೆ ಓಡ್ತು ನಿಂದ. ನಾನು ದಗ್ದ ಮಾಡೋದು ಬಿಟ್ಟು ಕರ್ಕೊಂಡು ಅಡ್ಡಾಡಕತ್ತಿ ಅಲ್ಲಿ. ಮತ್ತು ಈ ಸಜ್ಜಾಗಲಿಲ್ಲ. ಸಜ್ಜಾಗಲಿ ಜಳಕ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಬಾಂಡೆ ತಿಕ್ಬೇಕು, ಸೀರೆ ಉಟ್ಕೊಂಡು ಸಜ್ಜಾಗ್ಬೇಕು. ನಾ ಇವತ್ತಿನ ದಿನ ಪೂರ್ತಿ ಹಿಂಗೆಲ್ಲ ಹೋಗ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದು ಕಬ್ಬು ಮನ್ಗಂಡೈತಿ ನೋಡು. ಇಲ್ಲಿ ಕಲ್ಲು ಹಚ್ಚಿರಿಲ್ಲ ಇಲ್ಲಿ ನೋಡ್ರಿ. ಇದು ಒಡ್ಡ ಈಗ ಹಾದು ಹೋಗೈತನ. ನೋಡು ಬಾ, ಇಲ್ಲಿ ನೀರೈತಿ.
ತುಂಬೈತೆ ಅಲ್ಲ ಹರಿಯಾಕತ್ ನಾ ಹೇಳ್ತ ತುಂಬೈತತ್ ನೀವು ಉಲ್ಟಾನದಿ ಇದು ಯಾವ್ದು ಹೌದು ಈ ಪೈಪ್ನಾಗ ನೀರು ಹೋಗೈತೆ ನೋಡಿ ಒಟ್ಟ ಹೋಗಿದ್ದಿಲ್ಲ ನೋಡಿ ಪೈಪ್ ಮಳಿನ ಆಗಿರ್ಕಿಲ್ರಿ ನಮ್ಗೆ ಅಷ್ಟ ಹೋದ ವರ್ಷ ಅಂತೂ ಈ ಹಳ್ಳಕ್ಕೆ ಒಂದು ಹನಿ ನೀರು ಬಂದಿರ್ಕಿಲ್ಲ ನೋಡಿ ಇದು ಹಳ್ಳ ಐತಿ ಇಲ್ಲಿ ನಮ್ಮ ಕಬ್ಬಿನ ದಂಡಿನ ಈ ಕಂಟಿ ನೋಡಿ ಇಲ್ಲೆಲ್ಲ ಮಸ್ತ್ ಬೆಳೆದಾವ ಕಂಟಿ ಅಂಗಡೇಶ ಈ ಸಲ ಇಲ್ಲೇ ತೊಟ್ಟಲ್ಕಾಯಿ ಬಳ್ಳಿ ಬೀಜ ಹಾಕ್ಬೇಕು ಸಿಕ್ಕೋಬಾರ್ದು ಅದ್ಯಾಕೆ ಸಿಕ್ಕೋತದ ಒಳಗೆ ಹೋಗಿ ಬಸ್ಸದಕ್ಕೆತ್ತ ಹಿಂಗೈತೆ ನೋಡ್ರಿ ರೈತರಿಗೆ ಮಳೆ ಆದ್ರೆ ಅದೇನು ಖುಷಿ ಅಂತೀರಿ ಈ ಗುಡುಗಳು ಯಾವನಿಗೆ ನೋಡಿ ಮೊದಲು ನಾನು ಇಲ್ಲೇ ನಮ್ಮ ಗೌರಿ ಮೇಯಿಸ್ತಿದ್ದೆ ನಮ್ಮ ಗೌರಿ ಮೇಯ್ಸೋದು ಬಿಡಾನಂತಲೇ ನೀವು ಗುಡುಗಳು ಎಷ್ಟು ದೊಡ್ಡ ಹೋಗ್ಯಾವ ಹಾಂ ಹೊಡಿತಿತ್ತು ಮತ್ತು ಈಗ ಇಲ್ಲೇ ನೀರು ನಿಂತ ತೋರಿಸ್ಕೊಂಡ್ಬರ್ತೇನೆ ಬರ್ರಿ ನಾನು ತೋರಿಸ್ತೇನೆ ಖುಷಿ ನಮಗೆ ಫುಲ್ಲ ಖುಷಿ ಇಲ್ಲಿ ಇದು ಹಿಂಗೆ ಕಟ್ಟಿದ್ರಲ್ಲ ಅಡ್ಡಗೋಡೆ ಇದು ನೋಡ್ರಿ ಇಲ್ಲಿ ಕಂಟಿ ಎಲ್ಲಿ ಬಂದೈತಿ ನಾವು ಬಿಟ್ಟೆ ಇಲ್ಲ ನಮ್ಮ ಹೊಲಕ್ಕೆ ಸೇಫ್ಟಿ ಅಂತನೂ ಕೂಡ ಹಾಂ ಇದ್ರೊಳಗೆ ನೀರು ಒಂದು 8 ದಿನ ನೀರು ನಿಂತಿರ್ಬೇಕು ನೋಡ್ರಿ ಒಂದು 8 ದಿನ ನೀರು ನಿಂತಂದ್ರೆ ನಮ್ಮ ಬೋರ್ಗಳು ಫುಲ್ಲು ನೀರು ಹಾಕ್ಕಾವ ಇಲ್ಲಿ ನೇಕ ಸಜ್ಜಿ ಮೇವು ತುರುಕಿ ಬಿಡೋದಿಲ್ಲ ಸಜ್ಜಿ ಮೇವು ಇನ್ನೊಂದಿಟ್ಟ ಕಂಟಿಗಳು ಸವರ್ಕೊಂಡು ಯಾಕಂದ್ರೆ ಹಿಂಗಿದ್ದು ಅಂದ್ರೆ ಇಲ್ಲಿ ಆಡಪಾಡ ಬಿಡ್ತಾರಲ್ಲ ಇವು ಇದು ಒಡ್ಡೆಲ್ಲ ಜರದು ಬಿಡ್ತೈತಿ ಈಗ ಹಾಕ್ಕೊಂಡಿರೋದಲ್ಲ ಒಡ್ಡಿದನ ವಾ ಅನಾವತ್ತ ಮುಳ್ಳು ಚುಚ್ತು ನೋಡ್ರಿ ನಮ್ಮ ಕಾಲಿಗೆ ಅದಕ್ಕೆ ಅವ್ವಾ ನಮ್ಮ ನೀರು ಇಲ್ಲಿ ಕಲ್ಲು ಹಾಕಿದ್ರು ನೋಡ್ರಿ ಇಲ್ಲಿ ಪೈಪ್ಲೈನ್ ಮಾಡೈತಲ್ಲ ಇಲ್ಲಿಂದ ಅಲ್ಲಿ ಒಂದು 4 ಕಿಲೋಮೀಟ್ರ್ ಅಥವಾ 3 ಕಿಲೋಮೀಟ್ರ್ ದೂರ ಹೋಗೈತಿ ಈ ಅರ್ಬಿ ಒಯ್ಬೇಕು ಇಲ್ಲೇ ಬಿಟ್ಟು ಹೋಗ್ಲೇ ನಾನು ಹೌದಾ ನಾ ಹೋಗ್ತೀನಿ ನೋಡಪ್ಪ ಹಂಗಾರ ನಂದು ದಗದು ಭಾಳ ಐತಿ ಇಲ್ಲಿ ಒಂದು ಬೋರ್ ಐತಿ ನೋಡ್ರಿ ಅಂತ ಇದು ನಮ್ಮ ದೇವಿಯರ ಬೋರ ಆ ಉಳಿದಿದ್ದು 3 ನಮ್ಮ ಬೋರ ನಾನೀಗ ರೆಡಿಯಾಗಿ ಹಾಂ ಕಿಲಕ್ಕೆ ಇವನು ಹಣ್ಣು ತೊಗೊಂಡು ರೆಡಿಯಾಗಿ ಹಾಕ್ತೀವಿ ನೋಡ್ರಿ ಬಿಡಪ್ಪ ನಮಸ್ಕಾರ ಮೋರ ಊರಿಗೆ ಹೊಂಟಿದ್ದೀರಿ ಊರಿಗೆ ಒಂದು ಹೊಂಟಿವ್ರಿ ಅದಕ್ಕೆ ನಾಳೆ ಹೋಗೋಣಲ್ರಿ ತಪ್ಪಿರಿ ಹಂಗಾರೆ ಇವತ್ತು ಏನು ಬೇಕಾದಪ್ಪ ಅನ್ನೆ ನೀವೇನು ನಮ್ಮ ಸೈಡ್ ಬಿಟ್ಟಿದೆ 5,000 ಅನ್ಸಂಗಿಲ್ಲ ಕಾಲ ನೋಡ್ಕೊಂಡು ಹೋಗಿ ತಿಂದಾರ ನೋಡಿ ಇಲ್ಲಿ ತಿಂದು ಹೋಗ್ಳ್ಯಾರ ನನ್ನ ಗಂಡ ಇವತ್ತು ಎಲ್ಲಿ ಕರ್ಕೊಂಬಂದಾನ ಗೊತ್ತೇನು ರೀ ಇಲ್ಲೊಂದು ಗುಡ್ಡಕ್ಕೆ ಕರ್ಕೊಂಬಂದಾನ ನಕರಿ ಏನು ತಿನ್ನಕ್ಕೆ ಹಂಗಂತೆ ಸಿರ್ಸಂಗಿ ಗುಡ್ಡಲ್ಲ ನಕರಿ ಏನು ನೋಡ್ರಿ ಎಷ್ಟು ವ್ಯವಸ್ಥೆದಾವು ನನ್ನ ಗಂಡಕ್ಕೆ ಹರಿದು ಗೊತ್ತಿಲ್ಲ ತಿನ್ನೋದು ಗೊತ್ತಿಲ್ಲ ಇಲ್ಲೆಲ್ಲ ಎಷ್ಟದ ನೋಡ್ರಿ ವಾವ್ ಇವೆಲ್ಲ ನಕರಿ ಹಣ್ಣಿನು ಈ ಕಡೆ ತೋರ್ಸು ಹೆಂಗದಾವ ಶೇಂಗದವ ಇವು ಮಸ್ತ್ ಮನೆ ಕೆಟ್ಟ ಸಾಯ್ದು ಕೆಟ್ಟಿ ಸಾಯ್ದಿವಿ ಅವು ಯಾಕೆ ಸಾಯಿರ್ತಾವೆ ಯಾಕೆ ಇಲ್ಲ ಅಂತ ಗೊತ್ತಿಲ್ಲ ನಿನಗೆ ವಾವ್ ನಕರಿ ಏನು ನೋಡ್ರಿ ನೀನು ತೆಗ್ದಾಗೈತಿ ಇದಾಗೈತಿ ಮಸ್ತ್ ಅದಾವು ತಿನ್ನು ಮನೆ ಹಂಗೆ ಹಾಕಿದ್ದೆ ಹಾಳಿದ್ರೆ ತೊಗೊಂಬ ಹಾಡೋದಲ್ಲ ಯಾರಿಗಾರ ಬಡವರ್ಗೆ ಕೊಡು ನಾ ಹರ್ಕೋತೀನಿ ಹೋಗಿ ಸುಮ್ ಕೊಟ್ಟು ತಮಾಷೆ ನೋಡೋದಪ್ಪ ತಗೊಂಡಿದ್ರೆ ಬಾಯಾಗ ಹಾಕೋರು ಅಂತೇಳಿ ನಾವೀಗ ಎಲ್ಲಿ ಬಂದೇವಂತಂದ್ರೆ ಎಲ್ಲ ಒಂದು ಕಡೆ ವೆಂಕಟೇಶ್ ಇಲ್ಲೇ ಗುಲ್ಗಂಜಿತಿ ಎಲ್ಲರೂ ಇದ್ದಾರೆ ನೋಡ್ರಿ ಚಿಟ್ಗಳು ಇನ್ಮ್ಯಾಗ ಶುರು ಅಕ್ಕವ ನಕರಿ ಹಣ್ಣು
ಇನ್ನು ಮುಗ್ಯಾಕೆ ಬಂದೈತೆ ನಕ್ರಿ ಹೆಣ್ಣಿನ ಸೀಸನ್. ಅಯ್ಯೋ ಇನ್ನೊಂದು ಭಾಳಾದ್ರೆ 15 ದಿನ ಅಷ್ಟೇ ಇರ್ತಾವೆ ಇವು. ಬರೀ ನಕ್ರಿ ಹಣ್ಣು ತಿನ್ನೋಣಂತ. ವಾವ್ ನಂಗೆ ಫುಲ್ ಖುಷಿ ಆಗತ್ತೆ. ಎಷ್ಟು ಇದಲ್ಲ ಶಿವ ಸೂಪರ್. ಅಯ್ಯೋ ಕೆಟ್ಟ ಸಜ್ಜ ಯಾರಿದ್ದು ಮಣ್ಣು ಹಸಿಕಾಯಿನ ಹರ್ಕೊಂಬಂದ ನಿಮ್ಮ ಮಾತು. ನಿನಗೆ ಅದ್ರ ಬಗ್ಗೆ ಗಂಧ ಗಾಳಿ ಗೊತ್ತೈತನ? ಗೊತ್ತಿಲ್ಲ ಸುಮ್ಮೀರ. ಏನಿತ್ತು ಎದಕ್ಕಿದ್ದು ಹಂಗ? ಒಂದು ಕೈ ಫೋನ್ ಐತಿ ಇಲ್ಲಿ ನೋಡ್ಬಾ ಎಟ್ಟದಾವ ಇಡೀ ಹರ್ಕೊಬಾ ಇಲ್ಲಿ ಗಾವದಾನ. ಇವು ಇಷ್ಟ ಅವ ನೋಡ್ದು. ಏನು ರುಕ್ಮಿಣಿ ಖರಾಬನ ಹಾಕೋಬೇಡ್ರಿ, ತೋರ್ಸಾಕತ್ತೀನಿ. ನನ್ನ ಗಂಡ ಒಂದು ವಿಡಿಯೋನು ಮಾಡೋಲ್ಲ. ಯವ್ವ ಇಷ್ಟು ಸಣ್ಣ ಹಾಳಿ ನಾನು ಒಂದು ಪಿಜ್ಜಾ ಹೊಡೆದ್ನಲ್ಲ ಅದನ್ನು ತೋರಿಸ್ತೇನೆ ಅಂದ್ರೆ. ಯಾವ ಗುಡ್ಡು ವೆಂಕಟೇಶ್ ಇದೆ? ಮುದುಕೈ ಗುಡ್ಡ ಅನ್ಸಾಕತ್ತಿಲ್ಲ ನೋಡು, ಬಿಸಿಲು ಐತಿ. ಈ ಒಳಗೆ ನೋಡ್ರಿ ಶೇಂಗಾ ಐತಲ್ಲ ಸೇಮ್ ಹಂಗೆ ಐತಿದ. ಇದು ಟೇಸ್ಟ್ ಹೆಂಗೆ ಬರ್ತೈತೆ ಅಂದ್ರೆ ಗೋಡ್ ಇದು ಬಾದಾಮಿ ಇರತ್ತಲ್ಲ ಸೇಮ್ ಟು ಸೇಮ್ ಅದ್ರ ಫ್ಲೇವರ್ ಅದ್ರ ಟೇಸ್ಟ್. ಈಗ ಸದ್ಯ ಕರ್ಕೊಂಡು ಬಾಳೆಹಣ್ಣು ಹಾಕು. ಅವೇನೋ ಮ್ಯಾಗ ಕಾಣವಲ್ಲ ನಿನಗೆ? ಅವು ನಿಲ್ಲುತ್ತಾವ ಬಾಗಸ್ಲಾ ಇದೇನು ಮೂಳು ಇರೋದಿಲ್ಲ ಏನಿಲ್ಲ. ನೀವು ಮೂಳಿರಂಗಿಲ್ಲ ಹಿಂಗಾದ್ರೆ ಯಾರಿಗೆಲ್ಲ ಇದನ್ನ ಹಿಡ್ಕೋಬೇಕು ಪರ ತಳ ಇಡ ಅಲ್ಲಿ ಇಟ್ಟು ಇದನ್ನ ಮಾಡ ಸಾಕತ್ತಿ ಇರ್ತೈತಿ. ಆಚ ಕಡೆ ಕೈ ಖಾಲಿ ಐತಿಲ್ಲ ಹಾಕೊಂಡು ನಿಂದ್ರಂತಲ್ಲ ಬೇಡ ಬಾ ಹೋಗೋಣ. ಹಣ್ಣನ್ನು ಅಷ್ಟೇ ಹರಿಬೇಕು ಮತ್ತು. ಆ ಸೀರಿಸಿರ ಆಚ ಕಡೆ ಹಾಕೋ ಮುಳಿ ಸಿಕ್ಕೋತತಿ. ಆ ಕಾಯಿ ಇದ್ದಲ್ಲಿ ಬಿಡ್ತತ, ಕಾಯಿ ಇಲ್ದಲ್ಲಿ ಕೈ ಹಾಕ್ತೈತೆ ಮುಳ್ಳ. ಅಲ್ಲಿ ನೋಡಲ್ಲಿ ಎಷ್ಟು ಅದ ಮ್ಯಾಲ ಅವ್ನು ಜಕ್ಕೋಲ್ಲ ಅಲ್ಲಿ ಹಂಗೆ ಮಾಡಿದೆ. ಆಚ ಕಡೆ ಇಲ್ಲ ಇಲ್ಲ ಮತ್ತು ಅಲ್ಲಿ ಕಾಯಿನೇ ಇಲ್ಲ. ಅದ ನೀವು ಮಾಡಿರ್ತೀವಿ ಬಿಕ್ಕಿ ಕಡೆ ಇದ್ದಂಗಿಲ್ಲ ಏನೇ ಇಲ್ಲಿ.
ಈ ಗಿಡದೊಳಗೆ ಮುಳ್ಳು ಭಾಳ ಇರ್ತಾವೆ, ಹಾಗಾಗಿ ಹರಿಬೇಕಾದ್ರೆ ಒಂದಿಟ್ಟು ಕಷ್ಟನ ಆಕೈತಿ. ಇಷ್ಟ ಟೇಸ್ಟ್ ಅದಾವ್ರಿ ಇವ. ನಿಂದ್ರ ಹಂಗ ಒಂದು ಆತ. ಈಗ ಬಿಟ್ಟ 5 ಕಿಲೋಮೀಟ್ರ್ ಹೋಗಿದ್ವಿ ನೋಡ್ರಿ ನಾವು. ಚಸ್ಮಾ ಇಲ್ಲೇ ಬಿಟ್ಟು ಹೋಗಿಬಿಟ್ಟು ಮತ್ತು ಹೊಳ್ಳಿ ಅಲ್ಲಿ 5 ಕಿಲೋಮೀಟ್ರ್ ಹೋಗಿ ಹೊಳ್ಳಿ ಬಂದೀವಿ ರೀ. ಅದು ನನ್ನ ಕೈಯಾಗ ಕೊಟ್ಟಾಳ, ಮೊಬೈಲ್ ನನ್ನ ಕೈಯಾಗ, ಚೀಲ ನನ್ನ ಕೈಯಾಗ, ಚಸ್ಮಾ ನನ್ನ ಕೈಯಾಗ, ಅದನ್ನು ಇಟ್ಬಿಟ್ನೆ ಅಲ್ಲಿ. ಪುಣ್ಯಕ್ಕೆ ಅಲ್ಲಿ ಹೋಗಿ ನೆಂಪು ಮಾಡಿದ್ಲು, ಬೇಷ್ ಆತಿರ್ಲಿಕ್ಕೆ. ಅವ್ನು ಊರಿಗೆ ಹೋಗಿ ನೆಂಪು ಮಾಡೋಕೆ ಏನು ಬಿಗೇನು. ಬರ್ರಿ, ಸಿಕ್ತಿಲ್ಲ ಸಿಕ್ಕತ್ತಾಳ. ಅದು ಕೊಡೋದು ತಂದು ಚಸ್ಮಾ ನಮ್ಮ ಕೈಯಾಗ ಕೊಡೋದು, ಮತ್ತು ನಮ್ಗೆ ಬಾಯಿ ಮಾಡೋದು. ಹಿಂಗೈತ್ರಿ ಜನ ಈಗ. ಅದ ನಾನು ಹೊಡಿಲ್ಲ ಗಾಡಿ. ನೋಡಿ ಕಿಲೋಮೀಟ್ರ್ ಹೋಗಿ ವಾಪಸ್ ಬಂದೀವ್ರಿ ಇವಕ್ಕರ ಗದ್ದಲ್ದಾಗ. ನಮಗಂತಲ್ಲ, ಬೇರೆಯವ್ರಿಗೆ ಯಾರಿಗಾದ್ರೂ ತಿನ್ನಿಸಿ ಅವಕ್ಕೂ ರುಚಿ ತೋರಿಸಿದ್ರಾತಂತೆ ಹರ್ಕೊಂಡೇವಿ. ಯಾಕಂದ್ರೆ ಇಲ್ಲಿ ತಿಂದಿವೆಲ್ಲ ಸಾಕತ್ತು ನಮ್ಗೆ. ನಾನೀಗ ವಿಡಿಯೋ ಏನು ಶೇರ್ ಮಾಡಿರಲಿಲ್ಲ, ಇದು ಸ್ವಲ್ಪ ಓಲ್ಡ್ ವಿಡಿಯೋ. ಈಗೆಲ್ಲ ಸೀಸನ್ ಮುಗಿದಿರ್ತೈತೆ ಹಣ್ಣಿಂದ. ನೆಕ್ಸ್ಟ್ ಏನು ಹಾಕಬೇಕಂತ ನಾನು ಅಂದ್ಕೊಂಡೆ, ಬಟ್ ನಂಗೆ ವಿಡಿಯೋ ಎಡಿಟ್ ಅತಿ ಮಾಡೋಕ್ಕಾಗಲೇ ಇಲ್ಲ. ನೋಡಿರ್ಬೋದ ಯೂಟ್ಯೂಬಲ್ಲಿ ನಂಗೆ ಸರಿಯಾಗಿ ವಿಡಿಯೋ ಹಾಕೋಕ್ಕೆ ಆಗೋಲ್ತು. ಸ್ವಲ್ಪ ಕೆಲವೊಂದು ಪರ್ಸ್ನಲ್ ಕೆಲಸಗಳು ಹಂಗೆ ಏನಾದರೂ ಇರ್ತಾವಲ್ರಿ ಲೈಫಲ್ಲಿ. ನಾವು ಏನೋ ಅಂದ್ಕೊಂಡಿರ್ತೀವಿ ಮತ್ತು ಏನೋ ಆಗಿರ್ತೈತಿ. ಅದು ದೇವ್ರ ಲೆಕ್ಕಾಚಾರ ಮುಂದೆ ನಮ್ಮ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗಿಬಿಟ್ಟಿರ್ತೈತಲ್ಲ. ಹಾಗಾಗಿ ಸ್ವಲ್ಪ ಮನಸ್ಸಿಗೆ ಭಾಳ ನೋವು ಮತ್ತು ಬೇಜಾರು ಸಂಕಟದಲ್ಲ. ಅದೇನಂತನ ಹೇಳಿದರೆ ತಪ್ಪಾಗಲಾರ್ದು. ಈಗ ನಾವು ಬಂದೀವಿ ಅಲ್ಲಿಂದ. ಅವನು ಹಣ್ಣು ಬರಬೇಕಾದ್ರೆ ಇಲ್ಲೇ ನಮ್ಮ ಮನೆಯವ್ರಿಗೆ ಗೊತ್ತಿರೋರು ಯಾವ ಫ್ರೆಂಡ್ಸ್ ಜೊತೆ ಸ್ವಲ್ಪ ಕೊಟ್ಟು ಬಂದೀವಿ. ಅವ್ರು ತಿಂದರೆ ಇಲ್ಲ ಗೊತ್ತಿಲ್ಲ, ತಿಂದ್ರಂತ ಹೇಳಿದ್ವಿ. ಯಾಕಂದ್ರೆ ಹಣ್ಣಿಂದ ಭಾಳ ಬೆನಿಫಿಟ್ಸ್ ಐತಿ. ನಾವೀಗ ಇಲ್ಲೇ ಮೊದಲು ನಾವು ಹೊಲ ಮಾಡಿದ್ವಿಲ್ಲ, ಹೋದ ವರ್ಷ ಅಲ್ಲಿ ಬಂದೀವಿ. ಇಲ್ಲಿ ಯಾವುದಕ್ಕಂತಂದ್ರೆ ಇದು ಯಾವುದೋ ಒಂದು ಕೆಲಸಕ್ಕಾಗಿ ಬಂದಿದ್ದೀವಿ ನಾನು ನಮ್ಮ ಮನೆಯವರು. ಇದು ತೊಟ್ಟಲಕಾಯಿ ನೋಡೋಕ್ಕಂತ ಬಂದಿದ್ದೀವಿ ನಾವು. ಇಲ್ಲಿ ಬಂದರೆ ತೊಟ್ಟಲಕಾಯಿ ಈ ಬಳ್ಳಿ ಐತಿ, ಅಲ್ಲಿ ನೋಡಿದ್ರೆ ಆತಂಥೇಳಿ. ಮತ್ತು ನಾವು ಇದನ್ನು ಹೊಲ ಮಾಡಿದ್ದೀವಲ್ಲ, ಅವಾಗ ನೀರು ಎಷ್ಟೊಂದು ನೀರಿತ್ತು. ಈ ವರ್ಷ ಮಳೆನೂ ಭಾಳ ಆಗಿಲ್ಲಲ್ಲ, ಹಂಗಾಗಿ ನೀರೆಲ್ಲ ಖಾಲಿ ಆಗಿಬಿಟ್ಟೈತಿ. ಈಗಿಲ್ಲ ಮ್ಯಾಗೊಂದು ಗಿಡ ಇತ್ತು, ಇಲ್ಲಿ ಮ್ಯಾಗಟ್ಟು ನೋಡಿದ್ರೆ ಆತಂಥೇಳಿ. ಇದು ಅವಾಗೆಲ್ಲ ಫಿಲ್ಟರ್ ಹಾಕೋದು ಜೋಡಿಸೋದು ಎಲ್ಲ ನನ್ನ ವಿಡಿಯೋ ಶೇರ್ ಮಾಡೀನಿ, ಹಳೆ ವಿಡಿಯೋದಲ್ಲಿ ನೋಡ್ಬೋದು. ಎಲ್ಲ ಈ ವಿಡಿಯೋನ ನೋಡ್ತಿರಲ್ಲ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾನು ಹೇಳಿದ್ನಲ್ಲ ನಕ್ರಿ ಹಣ್ಣು ಅಂತೇಳಿ, ಅದು ಎಷ್ಟು ಬೆನಿಫಿಟ್ಸ್ ಇರೋ ಹಣ್ಣು ಅಂತಂದ್ರೆ ತಿನ್ನೋಕ್ಕೂ ಅಷ್ಟು ರುಚಿ ಐತಿ. ಮತ್ತು ಅದನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಆಗುವಂಥ ಬದಲಾವಣೆಗಳನ್ನು ಮಿರಾಕಲ್ ಅಂತಲೇ ಹೇಳ್ಬೋದು. ಅದರ ಏನು ಮಾಡೋದು, ಅದು ಹಳ್ಳಿಗಳಲ್ಲಿ ಮತ್ತು ಹಿಂಗೆ ಗುಡ್ಗಾಡ ಪ್ರದೇಶದಲ್ಲಿ ಎಲ್ಲಿ ಇರ್ತೈತಲ್ಲ, ಅದು ಕೆಲವ್ರಿಗೆ ಅಷ್ಟೇ ಗೊತ್ತಿರ್ತೈತಿ. ಅಕ್ಕಪಕ್ಕ ಹಿಂಗೆ ಹೊಲ ಇರ್ತಾವಲ್ಲ, ಅಂಥವ್ರಿಗೆ ಅಷ್ಟೇ ಗೊತ್ತಿರ್ತೈತೆ. ಎಲ್ಲರಿಗೂ ಗೊತ್ತಿರೋಂಗಿಲ್ಲ. ನಾನೀಗ ಇಲ್ಲೇ ತೊಟ್ಟಲಕಾಯಿ ಬಳ್ಳಿ ಹುಡ್ಕಾಡಕತ್ತೀನಿ. ಇವತ್ತು ಮುಂಜಾನೆ ನೋಡ್ರಿ ನಾನು ಅಡುಗೆ ಮಾಡ್ಕೊತ ವಿಡಿಯೋ ಎಡಿಟ್ ಮಾಡಾಕತ್ತೀನಿ. ನಿನ್ನೆ ಸ್ವಲ್ಪ ಊರಿಗೆ ಹೋಗಿದ್ದೀವಿ, ಬರ್ಬೇಕಾದ್ರೆ 12 ಗಂಟೆ ಏನೋ ಆಯ್ತು. ನಾವು ರಾತ್ರಿ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ. ಈಗ 2-3 ದಿನ ಆಯ್ತು ವಿಡಿಯೋನ ಹಾಕಿಲ್ಲ. ಕೆಲವರೆಲ್ಲ ಯಾಕೆ ವಿಡಿಯೋ ಹಾಕೊಳ್ರಿ, ಹಾಕ್ರಿ ರೆಗ್ಯುಲರ್ ಆಗಿ, ಮಿಸ್ ಮಾಡ್ಕೋತೀವಿ ಅಂತೇಳಿ ಮೆಸೇಜ್ ಹಾಕಿರ್ತಾರೆ ಪರ್ಸ್ನಲ್ಲಾಗಿ. ಖುಷಿ ಆಕೈತಿ. ಹೀಗಿಲ್ಲೇ ಹುಡುಕ್ಯಾಡೋ ಕಾರ್ಯಕ್ರಮ ಶುರು ಹೋಗೈತೆ ನಮ್ದು. ನಾನಲ್ಲಿ ಬಳ್ಳಿಯೊಳಗೆಲ್ಲ ಕಾಯಿನ ಹುಡುಕೀನಿ, ಒಂದು ಕಾಯಿನೂ ಸಿಗಲಿಲ್ಲ. ಇದು ಹೆಂಗಂತಂದ್ರೆ ಕೆಳಗೆ ಕನಿ ಐತಿ, ಮ್ಯಾಗ ಸ್ವಲ್ಪ ಏನು ಇದಿರ್ತೈತಲ್ಲ, ಅದ್ರ ತುದಿಗೆ ನನ್ನ ಬೇವಿನ ಗಿಡ ಐತಿ, ಅದ್ರೊಳಗೆ ಹಬ್ಬ ಐತದ. ಹಾಗಾಗಿ ನನಗೂ ಹೆದರಿಕೆ ಆಗತ್ತೆ. ನಮ್ಮ ಮನೆ ಇಲ್ಲಿ ಬಾ ಹೋಗೋಣ, ನಿನಗೇನು ತಿಂದ್ರು ಎಷ್ಟು ಹುಡುಕಿದ್ರೆ ಸಾಕಾಗಿಲ್ಲ ಅಂತಂದರು. ಯಾಕೆಂದ್ರೆ ವರ್ಷಕ್ಕೊಂದ್ಸಲ ನಾವು ಎಷ್ಟೇ ದುಡ್ಡು ಕೊಟ್ರು ಮಾರ್ಕೆಟಲ್ಲಿ ಸಿಗೋಂಗಿಲ್ಲ ತೊಟ್ಟಲಕಾಯಿ. ನಾನು ಹಿಂದ್ಗಡೆ ವಿಡಿಯೋ ಶೇರ್ ಮಾಡೀನಿ, ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ.